ಕೆಲವು ವಾಸ್ತವಿಕ ಜ್ಞಾನನ ರೂಢಿಸ್ಕೊಬೇಕು. ಯಾರ್ಯಾರ ಪರಿಸ್ಥಿತಿ ಹೆಂಗಿರ್ತದೋ. ಈಗ ನಾನು ಬಂದಿರೋದು ಇಲ್ಲಿ ಏನು ಅಶ್ವತ್ಥಪ್ಪ ಗುರೂಜಿಗಳು ಬಂದು ನಂಗೆ ಒಳ್ಳೇದು ಮಾಡ್ತಾರಂತಲ್ಲ, ನಾನು ಓಪನ್ ಆಗಿ ಮಾತಾಡೋದು. ಲೀಲಾಕ್ಕನ್ನು ನನ್ನ ವೆಡ್ಡಿಂಗ್ ಆನಿವರ್ಸರಿ ಅದೇ ಅಂತಂದಿದ್ದು. ಆಮೇಲೆ ಭಾರತಿ ಸುರೇಶಕ್ಕರು ಒಂದು ಸಂಕಲ್ಪ ಮಾಡ್ಕೊಂಬಿಟ್ಟಾರಲ್ಲಪ್ಪ ನಮ್ಮ ಯೋಗ ಬಂಧುಗಳು. ಅವ್ರಿಗೆ ನಾವು ಒಂದು ಸಾಥ್ ಕೊಡಬೇಕು, ಒಂದು ಅರ್ಧ ಗಂಟೆ ಆದರೂ ಹೋಗಿ ನಾವು ಸಾಥ್ ಕೊಡ್ಬೇಕನ್ನೋ ಒಂದು ಒಳ್ಳೆ ಮನೋಭಾವದಿಂದ ಬಂದಿರ್ತೀವಿ. ಆ ಸಮಯ ಟೈಮ್ ಮಿಸ್ ಆಗಿಲ್ಲ ಅಂದರೆ, ಯಾಕೆಂದ್ರೆ ಮೊನ್ನೆ ನನ್ನ ಮಗ ರಾಜಸ್ಥಾನಕ್ಕೆ ಹೋಗ್ಬೇಕು, ಒಂದೇ ಒಂದು ನಿಮಿಷ ಫ್ಲೈಟ್ ಮಿಸ್ ಆಯಿತು. ದುಡ್ಡು ವೇಸ್ಟು, ಸಮಯ ವೇಸ್ಟು, ಮಾನಸಿಕವಾಗಿ ವ್ಯರ್ಥ ಆಯಿತು. ಮತ್ತೆ ಈಗ ನಾನು ಇವಾಗ 8:15ಗೆ ಏರ್ಪೋರ್ಟ್ಗೆ ಹೋಗ್ಬೇಕು. ನಾನು ಯಾವತ್ತು ನಾವು ಇಲ್ಲಿ ಸೀನಿಯರ್ಗಳಿರ್ತೀವಿ. ನಾನು ಯಾಕೆ ಇವಾಗ ಇದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ನಾವ್ಗೆ ಇದು ಅರಿವಿಲ್ಲ ಅಂದಮೇಲೆ ಈಗ ಹೊಸಬರು ಬರ್ತಾ ಇರ್ತಾರೆ, ನಾನೊಂದು ಹೇಳ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರ ಹಿಂದೆ ಎಷ್ಟು ತೊಂದರೆಗಳಾಗ್ತವೆ ಅನ್ನೋದನ್ನು ಯೋಚನೆ ಮಾಡಬೇಕು. ಆಮೇಲೆ ನಾವಿಲ್ಲೇನು ಭಜನೆಗಳು ಮಾಡಿ ಮಂತ್ರಗಳು ಹೇಳಿ ಉದ್ಧಾರ ಆಗಿರೋದನ್ನೆಲ್ಲ ನೋಡಿದ್ದೀನಿ. ಮನಸ್ಸಿಗೆ ಬಂದ ಮೇಲೆ ಖುಷಿ ಇರಬೇಕು, ಸಂತೋಷ ಇರಬೇಕು. ಅದು ಒಂದು ಅರ್ಧ ಗಂಟೆ ಆಗಿರಲಿ, 10 ನಿಮಿಷ ಆಗಿರಲಿ. ಆ ಸಂತೋಷ ಖುಷಿ ಇಲ್ಲ ಅಂದಮೇಲೆ ನೀನು 1000 ಮಾಡು, ಅದರಿಂದ ಏನು ಫಲ ಇಲ್ಲ. ಆಮೇಲೆ ವಾಸ್ತವಿಕ ಜ್ಞಾನ ಇವರು ನಮ್ಮ ರಾಮಕೃಷ್ಣಪ್ಪ ಹೇಳೋದು, నేನೆಲ್ಲ ಜಾಗರಣೆ ಮಾಡಿದ್ದೀವಿ, నేನೆಲ್ಲ ನಡೆದಿದ್ದೀವಿ, నేನೆಲ್ಲ 10 ಕಡೆ ಹೋಗಿದ್ದೀವಿ. ಆದರೂ ಇವರು ಸುರೇಶನ ಭಾರತೀಯ ಗೊತ್ತಿಲ್ಲದೆ ಒಂದು ಸಂಕಲ್ಪ ಮಾಡ್ಕೊಂತೇವೆ. ಬಟ್ ಆ ಸಂಸ್ಥೆಗೆ ಅವರು ನಮ್ಮ ಕುಟುಂಬಕ್ಕೆ ಅವರೊಂದು ಸಾಥ್ ಕೊಡ್ತಾ ಇದ್ದಾರೆ. ತಡಿ, ನಾನು ಇವತ್ತು ರೆಸ್ಟ್ ತಗೊಂಬೋದು ಅಂತ ಇರ್ಬೋದಿತ್ತು. ಯಾಕೆ ಬಂದ್ವಿ ಹೇಳಿ? ಅವ್ರಿಗೊಂದು ಸಾಥ್ ಕೊಡಬೇಕು, ಒಂದು 4 ಜನ ಇದ್ರೆ ಅದಕ್ಕೊಂದು ಖುಷಿ ಇರೋದು ಅಂತ. ಈ ಒಂದು ಪರಿಜ್ಞಾನ, ಈ ಒಂದು ಅರಿವು ನಮ್ಮಲ್ಲಿ ಇರಬೇಕು ಅಂತ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಇದೇನು ರೂಲ್ ಅಂತಲ್ಲ, ಇದನ್ನ ರೂಢಿಸ್ಕೊಂಡಾಗ ಮಾತ್ರ ಎಲ್ಲ ಕಡೆ ಒಂದು ಬೆಲೆ ಇರ್ತದೆ. ನಾನು ಕೆಲವು ನೇರವಾಗಿ ಹೇಳೋದು, ಯಾಕೆಂದ್ರೆ ಇದು ವಾಸ್ತು ಅಂಶ ಅಂಥದ್ದೆಲ್ಲ. ಈಗ ನೋಡ್ರಿ, ಜಗತ್ತಾಗಿ ನೀವು ಎಂದ್ಕೊಂಡಿರ್ಬೋದು ನಮಗೆಲ್ಲವೂ ಏನೋ ಅದು ಹಂಗಾಗ್ತದೆ ಹಿಂಗಾಗ್ತದೆ. ಪ್ರಕೃತಿಯಲ್ಲಿ ಯಾವುದೇ ವಿಸ್ಮಯಗಳಿಲ್ಲ. ನಮ್ಮಲ್ಲಿ ನಮ್ಮ ಮನಸ್ಸು ದೇಹ ಶುದ್ಧವಾಗಿಲ್ಲ ಅಂದಮೇಲೆ ಯಾವ ವಿಸ್ಮಯಗಳು ಏನು ಕೆಲಸ ಮಾಡಲ್ಲ. ಆ ಶುದ್ಧತೆ ಅನ್ನೋದು ಫಸ್ಟ್ ನಮ್ಮಲ್ಲಿ ಬರಬೇಕು. ಆ ಶುದ್ಧತೆ ಇಲ್ದಿರ ಅದು ಇದು ಅಂದ್ರೆ ಯಾವುದೂ ಸಾಧ್ಯ ಇಲ್ಲ. ಇದನ್ನ ಈ ಸಾಧು ಸಂತರ ಮುಂದೆ ನಾನು ಮಾತಾಡೋದಲ್ಲ, ಯಾಕಂದ್ರೆ ನಾನು ಅದನ್ನ ರೂಢಿಸ್ಕೊಂಡಿದ್ದೀನಿ. ನಾನು ಹಂಗೆ ಹ್ಯಾಪಿಗೆ ಇದ್ದೀನಿ, ಅದೇನಿಲ್ಲ. ಈಗ ನಾನು ಟೈಮಿಂಗ್ಸ್ ಅಷ್ಟೇ. ಈಗ ನಾನು ಇವಾಗ ಬಿಟ್ಟು ಇವಾಗ ಏನೋ ಮೈಕೆತ್ಕೊಂಡು ಹೋದ್ರೆ ನಿಮಗೆಲ್ಲ ಮನಸ್ಸಿಗೆ ಬೇಜಾರಾಗ್ತದೆ, ಬಟ್ ನನಗೂ ಬೇಜಾರಾಗ್ತದೆ. ಅದಾಗೋದು ಬೇಡ. ಏನು ಟೈಮಿಂಗ್ಸ್ ಹೇಳಿರ್ತದೆ ಆ ಟೈಮಿಂಗ್ಸಿಗೆ ಮುಗಿಸೋಂಥದ್ದನ್ನ ನಾವು ರೂಢಿಸ್ಕೊಡೋಣ. ಯಾಕಂದ್ರೆ ಆಮೇಲೆ ಇಲ್ಲಿ ವಾತಾವರಣ ಅಷ್ಟೇ. ಈಗ ಚಳಿ, ಈಗಿನ ವಾತಾವರಣ ಹೆಂಗಿದೆ ಅಂದರೆ, ಈ ದೇಹ ಮನಸ್ಸು ತಡೆಯಲ್ಲ. ಇವತ್ತು ಯಾವ ಹಾಸ್ಪಿಟಲ್ ಕೆಲಸ ಮಾಡ್ತಿಲ್ಲ, ಯಾವ ಆಧ್ಯಾತ್ಮಿಕ ಕೆಲಸ ಮಾಡ್ತಿಲ್ಲ. ನಾವು ನೋಡಿದ್ದೀರಿ, ನಮ್ಮ ಪರಿಶುದ್ಧಾಸ ಗುರುಜಿನವ್ರು ಹೊಟ್ಟೆ ಉರಿದೋಗ್ತದ್ರಿ. ಇಷ್ಟೆಲ್ಲ ಸಾಧನೆ ಮಾಡಿ ನಮ್ಮಂಥವ್ರಿಗೆಲ್ಲ ಇಂಥ ಸೇವೆ ಮಾಡಿ ಒಂದು ಮಾರ್ಗದರ್ಶನ ಕೊಟ್ಟು ಇವತ್ತು ಅವ್ರು ಯಾವ ಥರ ಇದ್ದಾರೆ ಅಂದರೆ ಕೆಲವು ವಾತಾವರಣಗಳು ನಮ್ಮನ್ನ ಸಪೋರ್ಟ್ ಮಾಡ್ತಾ ಇಲ್ಲ. ನಾವು ವಾತಾವರಣಕ್ಕೂ ಹೊಂದಾಣಿಕೆ ಆಗಬೇಕು. ಇದು ಜನರಲ್ ನಾಲೆಡ್ಜ್, ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋಂಥದ್ದು. ಅದಕ್ಕೆಲ್ಲ ಅವಕಾಶ ನಾವೆಲ್ಲರೂ ಮಾಡ್ಕೊಬೇಕು ಅಂತ ಹೇಳ್ತಾ, ಏನ ಪರಮಾತ್ಮನು ಆ ಆತ್ಮ ಇನ್ನೂ ಉರಿತಾನೆ ಇದೆ. ಹಾಗಾಗಿ ನಮ್ಮನ್ನೆಲ್ಲ ಸೇರಿಸ್ತಾರೆ. ಇವತ್ತು ನಮ್ಮ ತಂದೆ ತಾಯಿನೂ ಏನೋ ಒಂದು ಕೆಲಸ ಹೇಳ್ಬಿಟ್ರಲ್ಲಪ್ಪ, ಹೋಗಿ ಮಾಡ್ಬೇಕಲ್ಲಪ್ಪ ಅನಿಸ್ತಿರ್ತದೆ. ಯಾವುದೇ ರಕ್ತ ಸಂಬಂಧ ಇಲ್ಲ, ಯಾವುದೇ ರೂಪದಲ್ಲಿ ನಮಗೆ ಇದೊಂದು ಭಾಗ್ಯ ಬಂದಿದೆ. ಅದನ್ನ ನಡ್ಸ್ಕೊಳೋವಂಥ ಕೆಲಸ ನಾವೆಲ್ಲ ಮಾಡ್ತಾ ಇದ್ದೀವಿ. ಇದು ನಿರಂತರವಾಗಿರ್ಲಿ. ಈಗ ಇದು ಇಲ್ಲಿ ಒಂಥರ ಬಯಲಾಗಿರೋದ್ರಿಂದ ಭಗವಂತ ನಿತ್ಯ ಏನಾದ ಮುಂದೆ ಯಾವುದೋ ಒಂದಿನ ಆಗ್ತದೆ ಅನ್ನೋ ಒಂದು ಕಾನ್ಸೆಪ್ಟ್, ನಂಬಿಕೆ, ವಿಶ್ವಾಸ ಅಂತೂ ನಮಗಂತೂ ಇದೆ. ಅದು ಹಾಗೆ ಆಗ್ತದೆ. ಅದು ಸಮಯ ಬೇಕು. ನಮ್ಮೆಲ್ಲ ಸಮಸ್ಯೆಗಳಿಗೂ ನಮ್ಮೆಲ್ಲ ಪರಿಹಾರ ಯಾವ್ದು ಆಗ್ಬೇಕಂದ್ರೆ ಅದಕ್ಕೆ ಕಾಲ ಮತ್ತೆ ಸಮಯ ಕಾಯ್ಬೇಕು, ಮೌನವಾಗಿರ್ಬೇಕಂತ. ಅದು ಬಂದಾಗ ಅದೆಲ್ಲ ಹಾಗೆ ಆಗ್ತದೆ. ನಾವು ಯಾವುದನ್ನು ಬೇಕಂತವ್ರೆ ಇನ್ನೂ ದೂರ ಓದ್ತದಂತೆ, ಬೇಡ ಅಂದ್ರೆ ಎಲ್ಲವೂ ನಮ್ದೇ ಆಗ್ತದಂತೆ. ಇದು ನಾನು ಅರ್ತ್ಕೊಂಡಿರೋಂಥದ್ದು. ಹಾಗಾಗಿ ಯಾವ ಟೈಮಾಗ ಏನು ಆಗ್ಬೇಕು ಅದು ಹಾಗೆ ಆಗ್ತದೆ. ನಾವು ಏನು ಮಾಡ್ಬೇಕು ಅದನ್ನ ಮಾಡೋಣ. ಇನ್ನೊಬ್ರು ನಮ್ಮ ಕಡೆಯಿಂದ ಒಳ್ಳೇದೇ ಆಗ್ಬೇಕು, ಖುಷಿ ಇರಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವೆಲ್ಲ ಹೋಗೋಣ ಅಂತ ಹೇಳ್ತೀವಿ. ಇವತ್ತೊಂದು ಕಾರ್ಯಕ್ರಮಕ್ಕೆ ಅದೇನೋ ಪಾಪ ಸಂಕಲ್ಪನ ಪಾರ್ಥಿ ಸುರೇಶಕ್ಕರು ಅದ್ಭುತವಾಗಿ ಅಡುಗೆ ಮಾಡ್ತಾರೆ. ಮನೆ ನಮ್ದು ಮಹತ್ ಸಂಘ ನಿಜವಾಗೂ ಅವ್ರು ಏನ್ರಿ ಎಷ್ಟು ಖುಷಿಯಾಗಿ ಬೆಳಗ್ಗೆಯಿಂದ ಅದೇ ಪ್ರಾಜೆಕ್ಟ್ ನಾವು ಮನೆ ಕ್ಲಾಸಲ್ಲಿ ತಿಳ್ಕೊಂಡ್ರಿ, ಲೀಡರ್ ಅಂಡ್ ಫಾಲೋವರ್ಸ್ ಅಂತ. ಒಬ್ಬ ಲೀಡರ್ ಆಗಿ ಕೆಲಸ ಮಾಡ್ತಾರೆ, ಅವ್ರು ಫಾಲೋವರ್ಸ್ ಥರ ಯಾವತ್ತೂ ಮಾಡಲ್ಲ. ನೋಡಿ ಮೆಷ್ಟೇ ಅವ್ರ ಖುಷಿ ನೋಡಿ, ಹಿಂಗೆಲ್ಲ ಹಚ್ಕೊಂಬಂದಿದ್ದೀವಿ ನಮ್ಮ ಮುನೀಂದ್ರ ಮನೆ, ಅದಕ್ಕೆಲ್ಲ ಸಪೋರ್ಟ್ ಮಾಡೋಣ. ಸುಮ್ಮನೆ ಅಲ್ರಿ ಮಾಡೋಂಥದ್ದು. ನೋಡಿ, ಫ್ರೆಶ್ ಆಗಿರೋ ತರಕಾರಿಗಳು ತಂದು ಮನೆಗೆಲ್ಲ ಹಚ್ಕೊಂಬಂದು ಅಲ್ಲಿ ಬಂದೆಲ್ಲ ಮಾಡಿ, ಮತ್ತೆ ಏನೋ ಅನಿವಾರ್ಯ ಕಾರಣ ಮತ್ತೆ ಹೋದ್ರು. ಆನಂದವಾಗಿತ್ತು. ಹಂಗೆ ಆನಂದವಾಗಿರೋಂಥ ಹೃದಯಗಳ ಹತ್ರ ಬಂದು ಒಂದು 10 ನಿಮಿಷ ಇರ್ಬೇಕನ್ನೋದೇ ಮೇನ್ ಉದ್ದೇಶ ಅಂತ ನಾನು ಅನ್ಕೊಂಡಿದ್ದೀನಿ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಅನ್ಸುತ್ತಾ? ಯಾರು ಮಾತಾಡ್ತೀರಾ?